ಅವರು ಹೇಳಿರೋ ಒಂದು ಡೈಲಾಗ್ ಹೇಳ್ತೀನಿ ಅಂದರು. ಸರಿ ಹೇಳು. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷನ ಕ್ರಮಕ್ಕೆ ಸಿಕ್ಕಿ ನಿರ್ಣಮವಾಯಿತು ಅಂತ ತಿಳಿದಿರಬೇಕು. ಅದೇ ವಂಶವೃಕ್ಷವಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂತದೆ ಹೊರತು ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳೆಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಯಾರು ಚಪ್ಪಾಳೆ ತಟ್ಟಿರಿ ನೀವು ನಮಸ್ಕಾರ, ಯಾರು ತಟ್ಟಲಿಲ್ಲ ಶಿರಸಾಷ್ಟಾಂಗ ನಮಸ್ಕಾರ. ಕಲಾವಿದರೆ ಈಗ ಒಬ್ಬಡಿಗೆ ಬಂದ ಸರ್ ರಜೆ ಕೊಡಿ ಅಂತ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಕೇಳಿ ಸರ್, ಹಕ್ಕಿ ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು, ಮತ್ತೆ ಕುಳಿತಾಗ 2 ಕಾಲು, ಹಕ್ಕಿ ಹೆಸರೇನು? ರಜೆ ಬೇಡ ಬಿಡಿ ಅಂದ. ಇದ್ಯಾವ ಸರ್? ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು. ಇನ್ನೊಬ್ಬಡಿಗೆ ಬಂದ, ಅವ್ನು ಬೇರೆ ಒಂದು ಕಾಲೇಜ್ ಅಂದ್ಮೇಲೆ ಬೇರೆ ಬೇರೆ ಜಿಲ್ಲೆಯವರು. ನೀವು ಯಾವ ಊರು? ನಮ್ಮದು ಮೈಸೂರು ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋ ಡೈಲಾಗ್ನ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಹೆಂಗೆ ಹೇಳ್ತಾರೆ ಅಂತ ಹೇಳ್ತೀನಿ ಸರ್. ಸರಿ ಹೇಳು. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ಣಮವಾಯಿತು ಅಂತ ತಿಳಿದಿರುವೆಯೋ ಅದೇ ವಂಶವೃಕ್ಷವಿಂದ ಮತ್ತೆ ಚಿಗುರು ತಲೆ ಎತ್ತಿ ನಿಂತಿದೆ. ಬೆಳಗಾಂ ಜಿಲ್ಲೆಯಲ್ಲಿ ರಾಜಕೀಯ ಭಾಷಣಕ್ಕೆ ಹೋದಾಗ ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂದ್ಬಿಟ್ಟೆ. ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ. ಧನ್ಯವಾದ. ರಜೆ ಕೊಡಿ ಅಂದ. ಹಕ್ಕಿ ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು, ಮತ್ತೆ ಕುಳಿತಾಗ 2 ಕಾಲಕ್ಕೆ ಸರಿನು? ರಜೆ ಬೇಡ. ಇನ್ನೊಬ್ಬ ಹುಡುಗ ಬಂದ, ನಿಮ್ದು ಯಾವ ಊರು? ನಮ್ದು ಶಿವಮೊಗ್ಗ ಸರ್. ನಾವು ಯಡಿಯೂರಪ್ಪರ ಅಭಿಮಾನಿ ಸರ್. ಈ ಡೈಲಾಗ್ ಯಡಿಯೂರಪ್ಪರು ಹೇಳಿದ್ರೆ ಹೆಂಗೆ ಹೇಳ್ತಾರೆ? ಸರಿ ಹೇಳು. ಯಾವ ಒಂದು ಸಂದರ್ಭದಲ್ಲಿ ವಂಚವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷನ ಕ್ರಮಕ್ಕೆ ಸಿಕ್ಕ ನಿರ್ಣಮವಾಯಿತು ಅಂತ ತಿಳಿದಿರಬೇಕು. ಅದೇ ವಂಶವೃಕ್ಷವಿಂದ ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಅಂತ ಹೇಳಿದ್ರೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ರಜೆ ಕೊಡಿ ಅಂದ. ಹಕ್ಕಿ ಕುಳಿತಾಗ 2 ಕಾಲು, ಹಾರುವಾಗ 4 ಕಾಲು, ಮತ್ತೆ ಕುಳಿತಾಗ 2 ಕಾಲಕ್ಕೆ ಹೆಸರೇನು? ರಜೆ ಬೇಡ ಸರ್. ಇನ್ನೊಬ್ಬ ಹುಡುಗ ಬಂದ, ಸರ್ ನಮ್ಗೆ ರಜೆ ಕೊಡಿ. ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ಹಾಸನದವ್ರು ಸರ್. ಇದೇ ಡೈಲಾಗ್ನ ದೇವೇಗೌಡರು ಹೇಳಿದ್ರೆ ಹೆಂಗೆ ಹೇಳ್ತಾರೆ? ಸರಿ ಹೇಳು. ಅಲ್ಲ ಸ್ವಾಮಿ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ. ಇಷ್ಟು ಸಾಕು. ಎಲ್ಲರಿಗೂ ನಮಸ್ಕಾರ. ಅದೇ ಇನ್ನೊಂದು ಕೇಳಿದ್ರು. ಇನ್ನೊಬ್ಬ ಹುಡುಗಿದೆ, ಸರ್ ನಮಗೆ ರಜೆ ಕೊಡಿ. ನಿಮ್ದು ಯಾವ ಊರು? ನಮ್ಮದು ಬಿಜಾಪುರ ಸರ್. ಇದೇ ಡೈಲಾಗ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರೆ ಹೆಂಗೆ ಹೇಳ್ತಾರೆ? ಸರಿ ಹೇಳು. ಎಲ್ಲೇದ್ರೆ ಈಗೆಲ್ಲ ಬಿಟ್ಟು ಬಿಡ್ಬೇಕು. ಇವೆಲ್ಲ ಹೊಂಚು ಹಾಕಿ ಸಂಚು ಮಾಡಿ ಇವೆಲ್ಲ ನಮಗೆ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರು ಏನಿದೆ ದೊಡ್ಡ ಸಿನಿಮಾ ನಟರು ಸಿನಿಮಾ ಡೈಲಾಗ್ ಹೇಳ್ತಾರೆ. ನಾವು ರಾಜಕೀಯದವ್ರು ಸಿನಿಮಾಕ್ಕೆ ಹೋಗ್ಬಾರ್ದು, ಸಿನಿಮಾದವ್ರು ರಾಜಕೀಯಕ್ಕೆ ಹೋಗ್ಬಾರ್ದು. ಹಂಗೆ ಹೇಳಿ ಈ ಡೈಲಾಗ್ ನಮ್ಮ ಕೈಲಿ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಯಾರ ಕೈಲಿ ಹೇಳಿಸ್ಕೊಳ್ರಿ. ಇದೇ ಡೈಲಾಗ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವರು ಇದನ್ನು ಹೇಳಿದ್ರೆ ಹೆಂಗೆ ಹೇಳ್ತಾರೆ ನೋಡ್ರಿ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮರೀತಾ ಇರೋ ಶಿವಸ್ಕಂದ ವರ್ಮ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಯ್ತು. ಇದೇ ಡೈಲಾಗಿನ ಇನ್ಯಾರ ಕೈಲಿ ಹೇಳಿಸೋಣ ಅಂದಾಗ ಅಲ್ಲಿ ಸಿಗ್ತಾರೆ ಎಲ್ಲರೂ ಸಿಕ್ಕರು. ಪತ್ರಿಕೆ ಮಾತು ಇನ್ನೊಂದು ಚೂರು ಯಾಕೋ ಇನ್ನೊಂದು ಸ್ವಲ್ಪ ಅಲ್ಲಿ ಸಿಗ್ತಾರೆ. ಮಾಧ್ಯಮದ ಸಂಪಾದಕರು, ಪತ್ರಿಕೆ ಸಂಪಾದಕರಾಗಿರ್ತಕ್ಕಂಥ ರವಿ ಬೆಳಗೆರೆ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರವಿ ಬೆಳಗೆರೆ ಮಾಡುವ ನಮಸ್ಕಾರ. ಒಂದಿನ ಸಂಜೆ ಜಯನಗರದಿಂದ ಸೌತ್ ಎಂಡ್ ಸರ್ಕಲ್ ಕಡೆ ಹೋಗೋ ಸಂದರ್ಭದಲ್ಲಿ ಒಂದು ಸಿಗ್ನಲ್ ನಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ. ಒಬ್ಬ ಹುಡುಗ ಬಂದು ಕೇಳ್ತಾನೆ, ಸರ್ ನಾನು ನಿಮ್ಮ ಜಿಲ್ಲೆಯವನು, ಬಿಡುವಿದ್ದಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ ಅಂತ ಹೇಳ್ತಾನೆ. ನನ್ನ ಹೆಸರು ಕೊಟ್ರೇಶಿ ಅಂತಾನೆ. ಇನ್ನೊಬ್ಬ ಹುಡುಗ ಬಂದ, ಅವನ ಅಂಕೋಲದವನು. ಇಷ್ಟೇ ಇಲ್ಲ ಸರ್, ಅವನ ಅಂಕೋಲ ಹುಡುಗ. ಸರ್ ನಮಗೂ ಒಂದು ರಜೆ ಕೊಡಿ.
ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ಯಕ್ಷಗಾನದ ಒಂದು ಧ್ವನಿ ಹೇಳ್ತೀನಿ ಅಂತ. ಇದು ಒಂದು ಯಕ್ಷಗಾನದ ನಡೆದ ಘಟನೆ. ನಮಗೆ ಇದು ಯಕ್ಷಗಾನಕ್ಕೆ ನಮ್ಗೆ ಟಚ್ ಇಲ್ಲ, ಆ ಕಡೆ ನಮ್ಮ ಭಾಗದಲ್ಲಿ ಯಕ್ಷಗಾನ ಇಲ್ಲ, ಆದರೆ ಇಲ್ಲೆಲ್ಲ ಬಹಳ ಫೇಮಸ್. ಹಾಗಾಗಿ ಈ ಒಂದು ಧ್ವನಿಯನ್ನು ನಮಗೆ ಮೋಹನ್ ಆಳ್ವ ಸರ್ ಅವರು ಹೇಳಿದರು, ಇದನ್ನು ಮಾಡಿರಿ ಅಂದಾಗ ಆ ಧ್ವನಿ ಮಾಡಿದೆ. ಈಗ ನಿಮ್ಮ ಧ್ವನಿ ಅರ್ಪಣೆ ಮಾಡ್ತೀನಿ. ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗವತರು, ಶ್ರೀ ಕಾಳಿಂಗ ನಾವಾಡ್ ಸರ್ ಅವರು, ಅವ್ರದ್ದೇ ಆಗಿರ್ತಕ್ಕಂಥ ಧ್ವನಿ. ಈ ಯಕ್ಷಗಾನದಲ್ಲಿ ಒಂದು ಕಥಾ ಸಂತ ಭಾಗವತರು, ಅದು ನಾಗಶ್ರೀ ಅಂತಕ್ಕಂಥ ಒಂದು ಯಕ್ಷಗಾನದ ಒಂದು ಧ್ವನಿ. ಈ ಧ್ವನಿ ಮಾಡಿದ ಮೇಲೆ ಇನ್ನೊಂದು ಧ್ವನಿ ಮಾಡೋದು ಕಷ್ಟ. ಹಾಗಾಗಿ ಈ ಕಾಳಿಂಗ ನಾವಾಡ್ರ ಒಂದು ಧ್ವನಿ ತಪ್ಪಿದ್ರೆ ಕ್ಷಮೆ ಇಲ್ಲ. ಗಗನದೋಳು ಮೇಘಗಳು 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 ಕಣ್ಣಾಗದೆ ನಲಿಯುತ್ತ ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡ. ಇನ್ನೊಂದು ಧ್ವನಿ, ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಪ್ರಧಾನಮಂತ್ರಿ ಒಂದು ತೋರಿಸಿಕೊಟ್ಟರು. ನಮ್ಮ ಆತ್ಮೀಯ ಗೆಳೆಯ ಪ್ರತಿ ವೇದಿಕೆಯಲ್ಲೂ ನೀರು ಕುಡಿಸ್ತಾ ಇದ್ದಾನೆ. 20 ವರ್ಷದಿಂದ ಎಲ್ಲ ವೇದಿಕೆಯಲ್ಲಿ ನಮಗೆ ನೀರು ಕುಡಿಸಿದ್ದೆ ಇವರು. ಥ್ಯಾಂಕ್ಸ್. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗುವುದಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತದ ಪ್ರಧಾನಮಂತ್ರಿ ಆಗುವುದು ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವುದು ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವುದು ತೋರಿಸಿಕೊಟ್ಟರು ನರೇಂದ್ರ ಮೋದಿ. ಎಲ್ಲಿ ಆಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ರಿಯಾಕ್ಷನ್ ಅಂದ್ರೆ ಏನ್ರಿ? ಚಪ್ಪಾಳೆ. ನರೇಂದ್ರ ಮೋದಿಜಿ ಅವರ ಧ್ವನಿ ಈಗ ನಿಮ್ಮ ಮುಂದೆ. भारत के सवा सौ देश वासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हुई अस्थियों को कोई कान लगा कर सुनेगा तो एक ही आवाज आएगी, भारत माता की। बहुत बहुत धन्यवाद है आपका। ನೋಡ್ರಿ, ಈಗ ಮೊಬೈಲ್ ಒಳಗೆ ಹೋದಂಗೆಲ್ಲ ಒಂದು ದಿವಸ ಒಂದೊಂದು 6 ತಿಂಗಳಿಗಿದ್ದ ಸಾಂಗ್ 6 ತಿಂಗಳಿಗಿರೋದಿಲ್ಲ. ನೋಡಿ, ಒಂದೊಂದು ಸಾಂಗ್ ಒಂದೊಂದು ನಿಮ್ಗೆ ಯಾವ್ದಾರು ಒಂದು ಲೈನ್ ನೆನಪಿದ್ರೆ ಹಾಡ್ರಿ, ತೊಂದರೆ ಇಲ್ಲ. ಎಲ್ಲಿ ಆಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ಚಪ್ಪಾಳೆ ಕಾರ್ಯಕ್ರಮ ನಾವು ಒಂದೇ ಕಾರ್ಯಕ್ರಮ ಮಾಡಿದ್ರೆ ಯಶಸ್ವಿ ಆಗೋದಿಲ್ಲ. ನಮ್ಮ ಜೊತೆಗೆ ನೀವು ಕಾರ್ಯಕ್ರಮ ಮಾಡಬೇಕು. ಸಿನಿಮಾ ರಂಗದಲ್ಲಿ 2000 ಇಸ್ವಿ ಒಳಗೆ ಒಂದು ಸಾಂಗ್ ಬಂತು, ಇಡೀ ಕರ್ನಾಟಕ ತುಂಬೆಲ್ಲ ಹಿಟ್ ಆಗೋಯ್ತು. ಅದ್ರ ಲೈನ್ ಬಂದ್ರೆ ಒಂದು ಲೈನ್ ನೀವು ಹಾಡ್ರಿ, ನಾನೊಂದು ಲೈನ್ ಹಾಡ್ತೀನಿ. ಅನಿಸುತ್ತಿದೆ ಯಾಕೋ ಇಂದು ಮಾಯದ ಲೋಕದಿಂದ. ಥ್ಯಾಂಕ್ಸ್ ರೀ ಯಾಕ ನಿಮಗೆ, ಯಾಕಂದ್ರೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಈ ಕಾರ್ಯಕ್ರಮ ನಿಮ್ಮದೇ ಕಾರ್ಯಕ್ರಮ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದ್ರೆ ಕಾರ್ಯಕ್ರಮ ಯಶಸ್ಸಾಗಿ ಸಾಧ್ಯ. ಬರೀ ಹೆಣ್ಣು ಮಕ್ಕಳು ಮಾತ್ರ ಚಪ್ಪಾಳೆ ತಟ್ರಿ ಅಮ್ಮ. ವಾಹ್, ಈಗ ಗಂಡು ಮಕ್ಕಳು ನೋಡ್ರಿ ಜೋರ್ ತಟ್ಟಿದ ಗಂಡು ಅದು ಹುಲಿನೇ ಅದು. ಮನೆಯಲ್ಲಿದ್ದರು ಹುಲಿನೇ, ಹೊರಗಡೆ ಇದ್ದರು ಹುಲಿನೇ, ಗ್ರೌಂಡ್ನಲ್ಲಿದ್ದರು ಹುಲಿನೇ, ಸ್ಟೇಡಿಯಂನಲ್ಲಿದ್ದರು ಹುಲಿನೇ, ಪ್ರೋಗ್ರಾಮ್ನಲ್ಲಿದ್ದರು ಹುಲಿನೇ. ಆದರೆ ಹೊರಗಡೆ ಹುಲಿ ಒಂದೇ ಓಡಾಡ್ತಾ ಇರ್ತದೆ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದರೆ ಮೇಲೆ ಕಾನದೇವಿ ಕೂತ್ಕೊಂಡಿರ್ತಾಳೆ, ಅಲ್ಲಿ ಸೈಲೆಂಟ್ ಆಗಿರ್ತದೆ. ನೋಡ್ರಿ, ಇರ್ಲಿ ಅಣ್ಣವ್ರು ತುಂಬಾ ನೆನಪು ಮಾಡಿಕೊಟ್ರೆ ಬಹಳ ಸಂತೋಷ. ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಹೌದಾ? ಥ್ಯಾಂಕ್ ಯು. ಈ ನಾಡಿಗೆ ಹುಲಿ ಅಂತ ಮಕ್ಕಳು ನೀಡಿದ ತಾಯಂದಿರಿಗೆ ನಮಸ್ಕಾರ. ಮತ್ತು ಹುಲಿ ಅಂತಿದ್ದ ಗಂಡನನ್ನು
ಪಬ್ಲಿಕ್ನಾಗ ಹೇಳ್ಬಾರ್ದ್ರಿ ಮೇಡಮ್ ಪ್ಲೀಸ್. ನಾನು ಅಂದೇ ಇಲ್ಲ, ನೀವೇ ಅಂದಿರಿ. ಈ ನಾಡಿಗೆ ಹುಲಿ ಅಂತ ಮಕ್ಕಳನ್ನು ನೀಡಿದ ತಾಯಿಯಂದರಿಗೆ ನಮಸ್ಕಾರ ಮತ್ತು ಹುಲಿ ಅಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದರಿಗೆ ಸರಸಾಷ್ಟಾಂಗ ನಮಸ್ಕಾರ. ಈಗ ನೋಡ್ರಿ, ಮಹಿಳೆಯರ ಸಾಧನೆ ದೊಡ್ಡದು, ಮಹಿಳೆಯರ ವಿಚಾರ ದೊಡ್ಡದು, ಮಹಿಳೆಯರ ಕೀರ್ತಿ ದೊಡ್ಡದು. ಯಾಕಂದ್ರೆ 50 ವರ್ಷದಲ್ಲಿ ಯಾವ ಗಂಡಸು ಮಾಡಾಡದಂಥ ಸಾಧನೆಯನ್ನ ನೀವು ಮಾಡಿದಿರಿ ಮಹಿಳೆಯರು. ಆಮೇಲೆ ಯಾವ ಸರ್ಕಾರ, ಆಮೇಲೆ ಯಾವ ಗಂಡು ಮಕ್ಕಳಿಗೆ 50 ವರ್ಷದಲ್ಲಿ ಆಲೋಚನೆ ಮಾಡಿದ್ದಿಲ್ಲ ಅಂತ ಆಲೋಚನೆಯನ್ನು ಮಹಿಳೆಯರು ಮಾಡಿದಿರಿ. ಅದಕ್ಕೋಸ್ಕರ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಜೋರು ಚಪ್ಪಾಳಿ ತಟ್ಟೋಣ, ಅವ್ರಿಗೆ ಅಭಿನಂದಿಸೋಣ. 50 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ರು ನೋಡಿ, ಎಲ್ಲರಿಗೂ ಗೊತ್ತಿರ್ಬೋದು. ಬಸ್ಸಿನ ಬಾಗಲ ಕಿತ್ತಿಟ್ರು. ಯಾವ ಗಂಡು ಮಗನಿಗೂ ಆಲೋಚನೆ ಮಾಡಿರಲಿಲ್ಲ ಬಸ್ಸಿನ ಬಾಗಲ ಕಿತ್ತಬಹುದು ಅಂತ. ಆವತ್ತಿಂದ ಗಂಡು ಮಕ್ಕಳು ಸೈಲೆಂಟ್ ಆಗಿಬಿಟ್ರು. ಯಾಕಂದ್ರೆ ಕಬ್ಬಿಣದ ಬಸ್ಸಿನ ಬಾಗಲನೇ ಕಿತ್ತಿದ ಮೇಲೆ ಇವು ಕೈ ಕಾಲೆಲ್ಲ ಯಾವ ಲೆಕ್ಕ. ಆದರೂ ಕೂಡ ನಮ್ಮ ಮೇಲೆ ಕರುಣೆ ತೋರಿ ಪ್ರೀತಿಪೂರ್ವಕವಾಗಿ ಚಪ್ಪಾಳೆ ತಟ್ಟಿದ ಮಹಿಳೆಯರಿಗೆ ಮತ್ತೊಂದು ಸಾರಿ ತುಂಬ ಹೃದಯದ ಅಭಿನಂದನೆಗಳು. ನೀವು ಎಷ್ಟೇ ಹೇಳ್ರಿ ಅಮ್ಮ, ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಮಾತಾಡಿಸೋದ್ರಲ್ಲಿ, ಪ್ರೀತಿಯಿಂದ ಕರ್ಕೊಂಡು ಹೋಗೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಕೊಡಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಗಂಡು ಮಕ್ಕಳು ಒಂದು ಹೆಜ್ಜೆ ಮುಂದೆ, ಅದಾದ್ಮೇಲೆ ಹೆಣ್ಮಕ್ಳು ಅವ್ರ ಹಿಂದೆ. ಹೆಂಗಂತ ಕಡೆ ಎಕ್ಸಾಂಪಲ್ ಹೇಳ್ತೀನಿ, ಸರಿಯಾಗಿದ್ರೆ ಚಪ್ಪಾಳೆ ತಡ್ರಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಹೆಣ್ಮಗಳು, ಆಕೆಗೆ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಗಂಡು, ನಾನು ಹಂಗಲ್ಲ. ನನ್ನ ಹೆಂಡತಿ ತಂಗಿ ಇದ್ದಾಳೆ ಸರ್, ಹಂಗಲ್ಲ. ನೀವು ಇಲ್ಲಿ ನಕ್ಕ ಚಪ್ಪಾಳೆ ತಟ್ಟಿದ್ರೆ ನನ್ನ ಕ್ಯಾರೆಕ್ಟರ್ಗಳಾಗ್ತದೆ. ಇಲ್ಲ, ಈಗ ನನ್ನ ಹೆಂಡತಿ ತಂಗಿದ್ದಾಳೆ, ಆಕೆಯನ್ನು ನಾನು ಓದಿಸಿ ಬರೆಸಿ ಜಾಬ್ ಮಾಡಿ ನೌಕರಿ ಮಾಡಿ ಕೊಟ್ಬಿಟ್ಟೆ. ಇಲ್ಲಿ ಚಪ್ಪಾಳೆ ತಟ್ಟಬೇಕು ಒಂದು ಕ್ಯಾರೆಕ್ಟರ್. ಈಗ ಎಕ್ಸಾಂಪಲ್ ಹೇಳ್ತೀನಿ. ಈ ಅಂಕೋಲದಿಂದ ಬಿಟ್ಟ ತಕ್ಷಣ ಇಲ್ಲಿ ಹತ್ತಿರದ 20-30 ಕಿಲೋಮೀಟರ್ ಇರ್ತಕ್ಕಂಥ ಊರು ಯಲ್ಲಾಪುರ. ಎಷ್ಟು ಕಿಲೋಮೀಟರ್? 70. ಇದಕ್ಕೆ ಸಣ್ಣ, ಇಲ್ಲಿಂದ 10 ಕಿಲೋಮೀಟರ್ ಯಾವ್ದಿದೆ ನೋಡ್ರಿ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ ಕುಮಟ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ. ಒಂದು ಗಂಡು ಹುಡುಗ ಬಸ್ಸಿಗೆ ಹತ್ತಾನೆ. ಬಸ್ಸಿನಲ್ಲಿ ಒಬ್ಬ ಹುಡುಗಿ ಕೂತ್ಕೊಂಡಿರ್ತಾಳೆ. ಇವನು ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಓಡಾಡಿರ್ತಾನೆ ಪಾಪ, ಅವನಿಗೆ ಥಣಿ ಆಯಾಸ ಆಗ್ತದೆ. ಬಸ್ ಹತ್ತಿದ ತಕ್ಷಣ ಹುಡುಗಿ ಪಕ್ಕಕ್ಕೆ ಕೂತ್ಕೊಂಡಿರ್ತಾಳೆ. ಆ ಹುಡುಗಿ ತಲೆ ಭುಜದ ಮೇಲೆ ತಲೆ ಇಟ್ಟು ಮಲಗಿ ಬಿಡ್ತಾನೆ. ಆ ಹುಡುಗಿ ಬಸ್ಸನ್ನು ಸ್ಟಾಪ್ ಮಾಡಿಸಿ ಡ್ರೈವರ್ ಕಂಡಕ್ಟರ್ ಕರೆಸಿ ಅವನು ಬಡಿಸಿ ಬಿಡ್ತಾನೆ. ಯಾಕಂದ್ರೆ ಹೃದಯ ಶ್ರೀಮಂತಿಕೆ ಇಲ್ಲ. ಇದನ್ನ ಆಲೋಚನೆ ಮಾಡಿ ನೀವು ಇದನ್ನ ಉಲ್ಟಾ ಮಾಡಿ, ಒಬ್ಬ ಹುಡುಗ ಕೂತ್ಕೊಂಡಿರ್ತಾನೆ, ಒಬ್ಬ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೊಂಡ್ರೆ ಅವನು ಇಲ್ಲೇ ಕುಮಟಕ್ಕೆ ಇಳಿಬೇಕು, ಇಳಿಯಲ್ಲ. ಈಗೇನು ಚಪ್ಪಾಳೆ ಕೊಟ್ಟವರೆಲ್ಲ ಡ್ರಾಪ್ ಮಾಡಿದ್ದಾರೆ. ಅವನು ಎಲ್ಲಿವರೆಗೆ ಹೋಗ್ತಾನೆ, ಮಂಗಳೂರುವರೆಗೂ ಎಲ್ಲಿವರೆಗೆ ಹೋಗ್ತಾನೆ, ಬಸ್ ಅಲ್ಲಿವರೆಗೆ ಹೋಗಿ ಡ್ರಾಪ್ ಮಾಡಿ ಬರ್ತಾನೆ. ಯಾಕಂದ್ರೆ ಹೃದಯ ಶ್ರೀಮಂತಿಕೆ. ಯಾಕಂದ್ರೆ ಮಲಗಿದ್ದಾರೆ ಪಾಪ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಭಾವನೆ ಗಂಡು ಮಕ್ಕಳದು. ಸರಿಯಾಗಿದ್ರೆ ಗಂಡು ಮಕ್ಕಳು ಜೋರು ಚಪ್ಪಾಳೆ ತಟ್ಟಬಹುದು. ಮೊಬೈಲ್ನಲ್ಲಿ ಹಾಡುಗಳು ಹೆಂಗಿದಾವೆ ಅಂತಂದ್ರೆ, ಹಿಂಗೆ ಮೊಬೈಲ್ ತೆಗೆದ್ರೆ ಸಾಕು 6 ತಿಂಗಳಿಗೆ ಒಂದೊಂದು ಸಾಂಗ್ ಚೇಂಜ್ ಆಗ್ತದೆ. 6 ತಿಂಗಳಿಂದ ಒಂದು ಸಾಂಗ್ ಇತ್ತು, ಅದನ್ನೆಲ್ಲ ನಿಮ್ಗೆ ಗೊತ್ತಿದೆ. ಆ ಸಾಂಗ್ ಒಂದು ಲೈನ್ ಬಂದ್ರೆ ಹಾಡ್ರಿ. ನಾನು ನಂದಿನಿ, ಓ ಸ್ಟ್ರಾಂಗ್. ಪಿಜಿಲಿ ಇರ್ತೀನಿ, ಊಟ ಸೇರಲ್ಲ. ನೀವೇನು ಓದಲ್ಲ? ನನಗಿಂತ ಪರ್ಫೆಕ್ಟ್ ಆಡ್ತಾರೆ ಹುಡುಗರು. ನೋಡ್ರಿ, ಇನ್ನೊಂದು 6 ತಿಂಗಳು 3 ತಿಂಗಳು ಹೋಯ್ತು, ಮತ್ತೊಂದು ಸಾಂಗ್ ಹೊಸದು ಬಂತು. ಎಲ್ಲರೂ ಮೊಬೈಲಲ್ಲೂ ಅದೇ, ಎಲ್ಲರೂ ಅದು ಬಾಯಲ್ಲೂ ಅದೇ, ಎಲ್ಲ ಅದೇ ಸಾಂಗ್. ಮನಸ್ಸಿನೊಳಗೆ ಖಾಲಿ ಖಾಲಿ, ಈ ಮನದೊಳಗೆ ಮಲ್ಲಿಗೆ ತರದೆ ಹೋದರು ಓನಲ್ಲ ಕರಿಮಣಿ ಮಾಲೀಕ. ಮತ್ತೆ ಯಾರು ನೋಡ್ರಿ, ಇಡೀ ಕಾರ್ಯಕ್ರಮದ ಜವಾಬ್ದಾರಿ ಇದೇ ಮಕ್ಕಳು ತಗೊಂಡಿದ್ದಾರೆ ಹುಡುಗರೆಲ್ಲ. ನೀವೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ ಹುಡುಗರು ಆಡಿಸ್ತಾರೆ ಪಾಪ. ಯಾಕಂದ್ರೆ ಅವ್ರು ಹೆಲ್ದಿ ಹುಡುಗರು ಯಾಕೆ ಆರೋಗ್ಯವಾಗಿರ್ತಾರೆ ಅಂದ್ರೆ ನೋಡ್ರಿ, ಎಷ್ಟು ಸಪೋರ್ಟಿವ್ ಮಾಡ್ತಾರೆ, ಎಷ್ಟು ಪ್ರೋತ್ಸಾಹ ನೀಡ್ತಾರೆ. ಈಗ ಒಬ್ಬ ಹುಡುಗ ಬಂದ ನನ್ನ ಹತ್ರ, ಸರ್ ಕಾಲೇಜಲ್ಲಿ ಹುಡುಗ ಬಂದ, ಸರ್ ರಜಾ ಕೊಡಿ ಅಂತ ಕೇಳಿದ. ಏನು ಪ್ರಾಬ್ಲಮ್ಮು? ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್. ಏನಾಗಿದೆ? ಅದನ್ನೇ ಒಂದು ಸಾಂಗ್ನಲ್ಲಿ ಹೇಳ್ತೀನಿ ಸರ್. ಸರಿ ಹೇಳಿ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೀವು ಕೋರಸ್ ಕೊಡ್ಬೇಕು ಎಲ್ಲರೂ. ಓ ಸರಿ, ಈಗ ನೀವು ಹುಡುಗರು ನೀವು ಸುಮ್ಮನೆ ಈಗ ಅವ್ರನ್ನ ಚೆಕ್ ಮಾಡೋಣ, ಅವ್ರು ಯಾರು ಹಾಡ್ತಾರಲ್ಲ ಗೊತ್ತಾಗ್ಲಿ. ಕೋರಸ್ ಬರೀ ಏನು ಓ ಇಷ್ಟೇ.
ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ಈಗ ನಿನ್ನೆ ಒಂದು ಕಾರ್ಯಕ್ರಮ ಹೋಗಿದ್ವಿ, ಅಲ್ಲಿ ಕೇವಲ 50 ಜನ ಇತ್ತು. ನೀವು ಇಷ್ಟು ಜನ ಇದ್ದೀರಿ, ಅವ್ರಿಗೊಂದು ಕೆಟ್ಟ ಅಭ್ಯಾಸ ಇತ್ತು. ಆ ಅಭ್ಯಾಸ ನಿಮ್ಗಿಲ್ಲ. ನನಗೆ ಬಹಳ ಸಂತೋಷ ಆಯ್ತು. ಏನು ಅಭ್ಯಾಸ ಇತ್ತಂದ್ರೆ ಅವ್ರು ಈ ಹಾಡನ್ನ ಚಪ್ಪಾಳೆ ತಟ್ಕೊಂಡು ಹಾಡ್ತಾ ಇದ್ರು. ನೀವು ಸುಮ್ಮನೆ ಕೂತ್ಕೊಂಡಿದ್ರಿ, ಇರ್ಲಿ ಬಿಡಿ ಪಾಪ, ಯಾಕೆ ಚಪ್ಪಾಳೆ ತಟ್ಟಬೇಕು, ಇದ್ರ ಚಪ್ಪಾಳೆ ತಟ್ಕೊಂಡು ಹಾಡೋಣ. ಸರಿ, ಯಾಕಂದ್ರೆ ಕೇಳಿ ಕೇಳಿ ಬಡಿಸ್ಕೋಬೇಕು, ಕಾಲ ಬಹಳ ಸೂಕ್ಷ್ಮ ಆಗಿದೆ. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ನೋಡ್ರಿ ಎಷ್ಟು ಒಳ್ಳೆ